ನಿನ್ನೆ ಒಂದು ವೀಡಿಯೋ ನೋಡ್ತಾ ಇದ್ದೆ ರೀಲ್ಸ್ ನೋಡ್ಕೊಂಡು. ನಿನ್ನೆ ಒಂದು ವೀಡಿಯೋ ಬಂತು ಗುರು, ನಮ್ಗೆ ಎಷ್ಟು ಹರಿತಾಯಿತ್ತು ಅಂದರೆ ಈಗ ಬೇಡ ಈಗ ಹೇಳೋಣ, ಅದನ್ನ ಈಗ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ವೀಡಿಯೋನ ಹೆಂಗಿದೆ ಅಂತ. ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನಾನು ಹಿಂದೆ ವೀಡಿಯೋಸೇ ಮಾಡಲ್ಲ. ನಿನ್ನೆ ನಾನು ಮನೆಯಲ್ಲಿ ಇರಲಿಲ್ಲ, ಗಾಡಿ ತೊಗೊಂಡು ಹೊರಗೆ ಹೋಗಿದ್ದೆ. ವಾಪಸ್ ಬಂದು ನೋಡ್ತೀನಿ ನನ್ನ ಅಪ್ಪನ ಆಟೋ ರಿಕ್ಷಾ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ. ಬಂಪರ್ ವೈರಿಂಗ್ ಎಲ್ಲ ಕಟ್ ಮಾಡಿದ್ದಾರೆ ಗುರು. ನಮ್ಮಪ್ಪ ದುಡಿಯುವ ಗಾಡಿ ಗುರು ಅದು. ನನಗೇನಾದರೂ ಪರವಾಗಿಲ್ಲ, ಬಟ್ ನನ್ನಿಂದ ನಮ್ಮ ಮನೆಯವರಿಗೆ ತೊಂದರೆ ಆಗ್ತಿದೆ ಅಂದರೆ ನನಗೆ ಆ ಥರದ್ದು ಏನು ಬೇಡವೇ ಬೇಡ ಗುರು. ಅದು ಅಲ್ಲದೆ ನಮ್ಮ ಬೆಕ್ಕನ್ನು ಕೂಡ ಕೊಂದಾಕಿದ್ದಾರೆ. ಇದನ್ನೆಲ್ಲ ನೋಡಿ ನಮ್ಮಮ್ಮ ಗೊತ್ತಿರಲ್ಲ. ಅದು ನಮ್ಮನ್ನು ಎಂಥ ಪೋಳಿ ಮಕ್ಕಳು ಅಂದರೆ ಒಂದು ಸಪೋರ್ಟ್ ಮಾಡಿ ಇಲ್ಲ ತಿಕ್ಕ ಮುಚ್ಕೊಂಡಿದ್ವಿ. ಆ ಥರ ತಿಕ್ಕ ಹುಡ್ಕೊಂಡು ಪಾಪ ಆ ಬೆಕ್ಕನ್ನು ಪಾಪ ಮಾಡಿತ್ತು. ಅವರಪ್ಪ ದುಡಿಯೋ ಮನುಷ್ಯ ಕಂಡ್ರಿ. ಅಮ್ಮನ ಅಂಥ ಬೋಳಿ ಮಕ್ಕಳುಗಳಿಗೆ ಏನು ಹೇಳಬೇಕು ಅಂದರೆ ಅವನಮ್ಮ ನನಗೆ ಅನ್ಸಲ್ಲ ನಿಮಗೆ, ಯಾಕಂದರೆ ನಾನು 5 ಕಮ್ಮಿ, ಇರೋದೇ 4 ಅಡಿ. ಈರೈಸಾಗಿರೋ ನಾನು ಇರೋದೇ 4 ಅಡಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಇರೋದೇ 4 ಅಡಿ. ನಮ್ಮ ಅಪ್ಪಂಗಂತೂ ಶಾಕು. ನಾನು ಗಾಡಿ ಇಸ್ಕೊತೀನಿ ಅಂದಾಗ ನೀನೇನು ಓಡಿಸ್ತೀಯ, ನಿನ್ನ ಕಾಲೇ ಹಿಡಿಸಲ್ಲ, ತೊಗೊಂಡೇನು ಸುಮ್ಮನೆ ಮೂಲೆಯಲ್ಲಿ ಇಕ್ತೀಯ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋದು. ಹಂಗೆ ನಾವು ಏನಿಲ್ಲ, ಮೂರ್ತಿ ಚಿಕ್ಕದಾರು ಕೀರ್ತಿದವರು ನಮ್ಮದು ಅಲ್ಲ, ಬೆಂಕಿ ನಾವು